ಜೈ ಶ್ರೀಕೃಷ್ಣ, ಜೈ ದುರ್ಗಾಮಾತಾ. ಮೊದಲಿಗೆ ದುರ್ಗಾಮಾತೆಗೆ ವಂದಿಸುತ್ತಾ ಕವಚಂ ಶ್ಲೋಕದ ಮೊದಲನೇ ಶ್ಲೋಕವನ್ನು ನೋಡೋಣ. ಮೊದಲಿಗೆ ಶ್ಲೋಕದ ಪಠಣೆಯನ್ನು ಮಾಡಿ ನಂತರ ಅರ್ಥ ಸಾರಾಂಶಗಳನ್ನು ತಿಳಿದುಕೊಳ್ಳೋಣ. ಆತ್ಮೀಯರೇ, ಮೊದಲನೇ ಶ್ಲೋಕ ಈ ರೀತಿ ಇದೆ. ಮಾರ್ಕಂಡೇಯ ಉವಾಚ ಓಂ ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂದೃಣಾಂ ಯನ್ನ ಕಸ್ಯಚಿದಾಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ. ಮಾರ್ಕಂಡೇಯ ಉವಾಚ ಓಂ ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂದೃಣಾಂ ಯನ್ನ ಕಸ್ಯಚಿದಾಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ. ಈ ಒಂದು ಶ್ಲೋಕದ ಅರ್ಥ, ಯದ್ಗುಹ್ಯಂ ಅತ್ಯಂತ ರಹಸ್ಯವಾದದ್ದು, ಪರಮಂ ಲೋಕೆ ಲೋಕದಲ್ಲಿ ಶ್ರೇಷ್ಠವಾದದ್ದು, ಸರ್ವರಕ್ಷಾಕರನ್ ಎಲ್ಲ ರಕ್ಷೆಯನ್ನು ನೀಡುವಂಥದ್ದು, ನೃಣಾಂ ಮನುಷ್ಯರಿಗೆ, ಎನ್ನ ಕಸ್ಯಚಿದಾಖ್ಯಾತಂ ಯಾರಿಗೂ ಹೇಳದಿರುವ, ತನ್ಮೇ ಬ್ರೂಹಿ ಅದನ್ನು ನನಗೆ ತಿಳಿಸಿ, ಪಿತಾಮಹ ಬ್ರಹ್ಮದೇವ ಅಂತ ಮಾರ್ಕಂಡೇಯ ಮಹರ್ಷಿಗಳು ಬ್ರಹ್ಮದೇವರಿಗೆ ಕೇಳ್ತಾರೆ. ಏನಂತ? ಏ ಪಿತಾಮಹ, ಈ ಲೋಕದಲ್ಲಿ ಯಾವುದು ಅತ್ಯಂತ ರಹಸ್ಯವಾದದ್ದೋ, ಯಾವುದು ಮನುಷ್ಯರನ್ನು ಎಲ್ಲದರಿಂದಲೂ ರಕ್ಷಿಸುವುದೋ, ಯಾವುದನ್ನು ಯಾರಿಗೂ ಇದುವರೆಗೂ ಹೇಳಿಲ್ಲವೋ ಅಂತಹ ಒಂದು ದಿವ್ಯ ಮಹಿಮೆಯನ್ನು ನನಗೆ ತಿಳಿಸಿ, ನನಗೆ ಉಪದೇಶಿಸಿ ಅಂತ ಮಾರ್ಕಂಡೇಯ ಮಹರ್ಷಿಗಳು ಬ್ರಹ್ಮದೇವರಿಗೆ ಕೇಳ್ತಾರೆ. ಓ ಪಿತಾಮಹ, ಈ ಲೋಕದಲ್ಲಿ ಮನುಷ್ಯರನ್ನು ಎಲ್ಲ ದಿಕ್ಕಿನಿಂದ ರಕ್ಷಿಸುವ ಅತ್ಯಂತ ರಹಸ್ಯಮಯವಾದ ದಿವ್ಯ ಉಪಾಯ ಏನಿದೆಯೋ ಅದನ್ನು ನನಗೆ ತಿಳಿಸಿ. ಅದು ಯಾರಿಗೂ ಸುಲಭವಾಗಿ ದೊರೆಯದ ದಿವ್ಯ ರಹಸ್ಯವಾದರೂ ದಯವಿಟ್ಟು ನನಗೆ ಉಪದೇಶಿಸಿ. ನೋಡಿ, ಮಾರ್ಕಂಡೇಯವರು ಹೇಳ್ತಾರೆ, ಅವ್ರಿಗೋಸ್ಕರ ಕೇಳ್ಕೊಳ್ಳಿಲ್ಲ. ಯಾಕೆಂದರೆ ಅವರು ಮಹರ್ಷಿಗಳು, ಅವರು ಮಾನವ ಕುಲಗಳನ್ನು ಉದ್ಧಾರ ಮಾಡೋದಕ್ಕೆ ಅಂತಲೇ ಇಂತಹ ಶ್ಲೋಕಗಳನ್ನು ನಮಗೆ ಕೊಟ್ಟಿರೋದು ಕೊಡುಗೆಯಾಗಿ. ಅವರು ಬ್ರಹ್ಮದೇವ್ರನ್ನ ಏನು ಕೇಳ್ತಾ ಇದ್ದಾರೆ ಅಂದರೆ, ಮನುಷ್ಯರನ್ನ ಈ ಲೋಕದಲ್ಲಿ ಎಲ್ಲ ದಿಕ್ಕಿನಿಂದ ರಕ್ಷಿಸಬೇಕು, ಅಂತಹ ರಹಸ್ಯಮಯವಾದಂತಹ ದಿವ್ಯ ಉಪಾಯ ಏನಿದೆ, ಮತ್ತು ಅದು ಯಾರಿಗೂ ಹೇಳದೇ ಇರುವಂತಹ ದಿವ್ಯ ರಹಸ್ಯವಾದರೂ ಸರಿ, ಅದನ್ನು ನನಗೆ ನೀವು ಉಪದೇಶಿಸಬೇಕು ಬ್ರಹ್ಮದೇವರೇ. ಯಾಕೆಂದರೆ ಈ ಲೋಕದ ಮಾನವರಿಗೆ ಅದರ ಉಪಯೋಗವಾಗಬೇಕು. ಇದರ ಆಧ್ಯಾತ್ಮಿಕ ಸಾರ ಇಲ್ಲಿ ಗುಹ್ಯಂ ಎಂಬ ಪದ ತುಂಬ ಮಹತ್ವವಾದದ್ದು. ದೇವಿಯ ಅನುಗ್ರಹ, ಕವಚದ ಶಕ್ತಿ ಇವು ಸಾಮಾನ್ಯ ವಿಷಯಗಳಲ್ಲ. ಜಗನ್ಮಾತೆಯ ಅನುಗ್ರಹ ಆಗಬೇಕು ಅಂದರೆ, ಜಗನ್ಮಾತೆಯ ಒಂದು ಕವಚದ ಶಕ್ತಿ ನಮಗೆ ದೊರೆಯಬೇಕು ಅಂದರೆ ಅದು ಸಾಮಾನ್ಯ ವಿಷಯವಾಗಿರೋದಿಲ್ಲ. ಅದು ಗುಹ್ಯ ಅಂದರೆ ಹೃದಯದಲ್ಲಿ ಅನುಭವಿಸಬೇಕಾದ ರಹಸ್ಯ. ಇದರರ್ಥ, ದೇವಿಯ ಶರಣಾಗತಿ ಮಾತ್ರವೇ ನಿಜವಾದ ರಕ್ಷೆ. ಭಕ್ತರೇ, ಜೀವನದಲ್ಲಿ ನಾವು ಹೊರಗಿನ ರಕ್ಷಣೆನ ಹುಡುಕ್ತೀವಿ, ಆದರೆ ನಿಜವಾದ ರಕ್ಷೆ ಒಂದು ದಿವ್ಯ ರಹಸ್ಯವಾಗಿರುತ್ತೆ. ಅದು ಎಲ್ಲಿರುತ್ತೆ? ಅದು ದೇವಿಯ ಕೃಪೆಯಲ್ಲಿ ಅಡಗಿದೆ. ಅದು ಬೇರೆ ಎಲ್ಲೂ ನಾವು ಹುಡುಕಿದ್ರೆ ಸಿಗೋದಿಲ್ಲ. ಯಾವ ಜಾಗದಲ್ಲಿ ಹೋಗಿ ಹುಡುಕಿದ್ರೆ ಸಿಗೋದಿಲ್ಲ. ಎಷ್ಟು ಹಣವನ್ನು ಕೊಟ್ಟರೂ ಸಿಗೋದಿಲ್ಲ. ಆದರೆ ಜಗನ್ಮಾತೆಯ ಕೃಪೆಯಲ್ಲಿ ಈ ಒಂದು ದಿವ್ಯ ರಹಸ್ಯ ಅಡಗಿದೆ. ಯಾವುದು? ನಮ್ಮನ್ನು ರಕ್ಷಣೆ ಮಾಡುವಂತಹ, ನಮ್ಮನ್ನು ರಕ್ಷಿಸುವಂತಹ ದಿವ್ಯ ರಹಸ್ಯ ದೇವಿಯ ಕೃಪೆಯಲ್ಲಿ ಅಡಗಿದೆ. ಅದೇ ಗುಹ್ಯ ತತ್ವವನ್ನು ತಿಳಿಯಲು ಮಹರ್ಷಿ ಕೇಳ್ತಾ ಇದ್ದಾರೆ. ಏನಂತ?
ಸಕಲ ರಕ್ಷಣೆಯನ್ನು ನೀಡುವ ದಿವ್ಯ ರಹಸ್ಯವನ್ನು ಅರಿಯುವ ಈ ತವಕವೇ ಈ ಶ್ಲೋಕದ ಅರ್ಥ, ಭಾವಾರ್ಥ. ಮಾರ್ಕಂಡೇಯ ಮಹರ್ಷಿಗಳು ಮಾನವ ಕುಲದ ಉದ್ಧಾರಕ್ಕಾಗಿ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರಿಗೂ ತಿಳಿಯದೇ ಇರುವಂತಹ ಗುಪ್ತ ರಹಸ್ಯವನ್ನು, ಮಹಿಮೆಯನ್ನು ನನಗೆ ತಿಳಿಸಿ ಬ್ರಹ್ಮದೇವರೇ ಎಂದು ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ. ಜೈ ದುರ್ಗಾ ಮಾತಾ.